ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ನಾನು. ಬಿಕಾಸ್ ಲೈವ್ ಮಾರ್ಕೆಟಲ್ಲಿ ಕಾಲ್ ಟಿಪ್ಸು ಕೊಡಬೇಕಂದ್ರೂ ಅದಕ್ಕೆ ಆದಂಥ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಮೋರೆವರ್ ಅದನ್ನೆಲ್ಲ ಮಾಡಿ ನಿಮಗೆ ಟ್ರೇಡ್ ಕೊಡ್ತಾರೆ 100% ನೀವು ಅದರಲ್ಲಿ ಸಕ್ಸಸ್ ಆಗ್ತೀರಾ ಅಂದರೆ ತುಂಬಾ ದೊಡ್ಡ ರಾಂಗ್ ಮಿಸ್ಟೇಕ್ ಅದು. ಸೊ ಆ ಥರ ಇದಕ್ಕಿಂತ ಡೆಫಿನೆಟಾಗಿ ನೀವು ಕೂಡ ಮಾರ್ಕೆಟಲ್ಲಿ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ದೆನ್ ನಿಮ್ಗೆ ಕೂಡ ಕಲಿತ್ರೆ ಈಸಿ ಆಗುತ್ತೆ. ಮಾರ್ಕೆಟಲ್ಲಿ ಸಿಂಪಲ್ ಲಾಜಿಕ್ಸ್ ಇದೆ. ದೆರ್ ಈಸ್ ನೋ ಹ್ಯೂಜ್ ಬಿಗ್ ಲಾಜಿಕ್ಸ್ ಅಂತ ಏನೂ ಇಲ್ಲ ಮಾರ್ಕೆಟಲ್ಲಿ. ವೆರಿ ಸಿಂಪಲ್ ಲಾಜಿಕ್ ಇದೆ. ಆ ಲಾಜಿಕ್ನ ನೀವು ಅರ್ಥ ಮಾಡಿಕೊಂಡ್ರೆ ಮಾರ್ಕೆಟ್ ಆಲ್ವೇಸ್ ಪ್ರೂಫ್ಫುಲ್ಲಾಗಿರುತ್ತೆ. ನಿಮಗೆ ಮಾರ್ಕೆಟಲ್ಲಿ ಪ್ರೂಫ್ಫುಲ್ಲಾಗಿ ನೀವು ಕೂಡ ಟ್ರೇಡಲ್ಲಿ ಪ್ರಾಫಿಟ್ ಮಾಡ್ತಾ ಹೋಗ್ತೀರಾ. ಓಕೆನಾ? ಸೊ ಇವತ್ತಿಂದು ಲೈಕ್ ನಿಮಗೆ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಡನ್. ವೆರಿ ಈಸಿ ಟ್ರೇಡು. ಬೆಳಗ್ಗೆನೇ ಟ್ರೇಡ್ ಸಿಕ್ಕಿತ್ತು. ಡನ್ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಐ ಮೇಡ್ ಇಟ್ ಅರೌಂಡ್ 17,000 ಮಾಡಿದ್ದೀನಿ. ಒಂದು $300 ಇದಕ್ಕೆ ಹೋದ್ರೂ ಬ್ರೋಕರೇಜ್ ಅದು ಹೋದ್ರೂ ಐ ಕ್ಯಾನ್ ಗೆಟ್ ಇಟ್ 16,000. ವೆರಿ ಈಸಿ ಅಮೌಂಟ್ ಇದು. ಓಕೆನಾ? ಸೊ ನಾನಿಲ್ಲಿ ತಗೊಂಡಾಗ ಇದು ಆಲ್ಮೋಸ್ಟ್ 110 ಆರ್ 111 ನಾನು ತೊಗೊಂಡಿರೋದು. 110 111. ಸೊ ಇಟ್ ವೆಂಟ್ ಅಪ್ ಟು ನನಗೆ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲಲ್ಲೇ ನನಗೆ ಒಳ್ಳೆ ಅಮೌಂಟ್ ಮೂವ್ ಆಯ್ತದು. ಸೊ ಅಲ್ಲಿಗೆ ನಾನು ಎಕ್ಸಿಟ್ ಕೂಡ ಮಾಡಿಕೊಂಡೆ. ಬಟ್ ಎಲ್ಲಿ ಟ್ರೇಡ್ ಮಾಡಿದೆ, ಹೇಗೆ ಟ್ರೇಡ್ ಮಾಡಿದೆ ಅನ್ನೋದು ನೀವು ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಸೊ ಇವತ್ತಿಂದು ಟ್ರೇಡ್ ತುಂಬಾ ಸಿಂಪಲ್ಲಾಗಿ ಸ್ಟೂಡೆಂಟ್ಸ್ ಕೂಡ ಹೇಳಿದೆ. ಇಫ್ ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಅಪ್, ನಮಗೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗೋದು ತುಂಬಾ ಇಂಪಾರ್ಟೆಂಟ್ ಇತ್ತು ಇವತ್ತು. ಸೊ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಆದರೆ ಡೆಫಿನೆಟಾಗಿ ನಮಗೆ ಮಾರ್ಕೆಟು ಈಸಿಯಾಗಿ ಕೆಳಗಡೆಗೆ ಬರುತ್ತೆ. ಓಕೆನಾ? ಸೊ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಆ ಪ್ರಾಫಿಟ್ ಬುಕ್ಕಿಂಗ್ ಆದಮೇಲೆ ನಾವು ನಮ್ಮ ಫಸ್ಟ್ ಲೆವೆಲಿಂದ ಬೈಯಿಂಗ್ ಸೈಡ್ ಹೋಗೋಣ ಅಂತ. ಈಗ ಲೈನ್ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಲೈನು ಈ ಲೈನ್ ಇಲ್ಲಿತ್ತು. ಓಕೆನಾ? ಸೊ ಈ ಲೈನ್ ಇಲ್ಲಿತ್ತು. ಎಕ್ಸಾಕ್ಟಾಗಿ ಮಾರ್ಕೆಟು ಮೊದಲು 15 ನಿಮಿಷ ಯೂಶ್ವಲಿ ಟ್ರೇಡ್ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಬಟ್ ಮೊದಲು 15 ನಿಮಿಷದಲ್ಲೇ ನಮಗೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದ್ದರಿಂದ ವೆರಿ ಈಸಿಯಾಗಿ ನನಗೆ ಇಲ್ಲಿ ಟ್ರೇಡ್ ಸಿಗುತ್ತೆ ಅನ್ನೋದು ಗೊತ್ತಿತ್ತು. ಹಾಗಾಗಿನೇ ನಾನು ಕೂಡ ಇಲ್ಲೇ ಈಸಿಯಾಗಿ ಒಂದು ಟ್ರೇಡ್ ಎತ್ಕೊಂಡೆ. ಡನ್ ಫಾರ್ ದ ಡೇ. ಇಲ್ಲಿಂದ ಎಕ್ಸಾಕ್ಟ್ ನನಗೆ ಇಲ್ಲಿ ಬರೋದ್ರೊಳಗಡೆ 19 ಪಾಯಿಂಟ್ ತನಕಲೂ ಮಾರ್ಕೆಟ್ ಮೂವ್ ಆಯಿತು. ಬಟ್ ಐ ಕ್ಯಾಪ್ಚರ್ಡ್ 17 ಪಾಯಿಂಟ್ಸ್, ಮೋರ್ ದ್ಯಾನ್ ಎನಫ್ ಫಾರ್ ಮಿ. ಓಕೆನಾ? ಸೊ ಅದಾದಮೇಲೆ ಮತ್ತೆ ಟ್ರೇಡ್ ಎತ್ಕೊಂಬೋದಿತ್ತಲ್ವ. ಒಂದು ಟ್ರೇಡ್ ಆದಮೇಲೆ ಮತ್ತೆ ಟ್ರೇಡ್ ಮಾಡೋದು. ಆ್ಯಕ್ಚುಲಿ ಮಾರ್ಕೆಟಲ್ಲಿ 2 ಈಸಿ ಟ್ರೇಡ್ಸ್ ಇವತ್ತು ನನಗೆ ಕಣ್ಣಿಗೆ ಕಂಡಂಥದ್ದು. ಸೊ ತುಂಬಾ ಲೈಕ್ ಕಲಿಬೇಕು ಅನ್ನೋರು ಈ 21ನೇ ತಾರೀಕು ಈ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿದ್ದೀರಿ. 2 ಸಿಂಪಲ್ ಟ್ರೇಡ್ಸ್ ಯಾವ್ದು ಗೊತ್ತಾ ನನಗೆ ಇವತ್ತು ಕಣ್ಣಿಗೆ ಕಂಡಿದ್ದು? ಒಂದು ಎಕ್ಸಾಕ್ಟಾಗಿ ನಾನಿಲ್ಲಿ ಏನು ತೊಗೊಂಡಿನೋ ದಟ್ ವಾಸ್ ದ ಟ್ರೇಡ್. 2ನೇ ಟ್ರೇಡ್ ಯಾವ್ದು ಗೊತ್ತಾ? ಎಕ್ಸಾಕ್ಟಾಗಿ ಮಾರ್ಕೆಟು ಒನ್ಸ್ ದಿಸ್ ಈಸ್ ಬ್ರೇಕ್ಔಟ್, ಈ ಬ್ರೇಕ್ಔಟ್ ಆದಮೇಲೆ ನೀವು ಟ್ರೇಡ್ ಎತ್ಕೊಂಡಿದ್ರು ಇಲ್ಲೂ ಕೂಡ ಮಾರ್ಕೆಟಲ್ಲಿ ಈಸಿಯಾಗಿ 10 ಪಾಯಿಂಟ್ಸ್ ಅಂತೂ ಕ್ಯಾಪ್ಚರ್ ಮಾಡೋಂಥ ಡೇ. ಓಕೆನಾ? ಸೊ ಇವತ್ತು ಮಾರ್ಕೆಟ್ ಸೈಡ್ ವೇಸ್ ಆಗಲೇಬೇಕು. ಮಾರ್ಕೆಟ್ ಸೈಡ್ ವೇಸ್ ಕೂಡ ಆಗುತ್ತೆ. ಏನಕ್ಕೆ ಮಾರ್ಕೆಟ್ ಸೈಡ್ ವೇಸ್ ಆಗುತ್ತೆ? ರೀಸನ್ ಕೂಡ ಇಷ್ಟೇ. ಇಫ್ ಯು ಕಮ್ ಬ್ಯಾಕ್ ಟು ದಿ ಲೈಕ್ 1 ಡೇ ಟೈಮ್ ಫ್ರೇಮ್. ಓಕೆನಾ? ಸೊ 1 ಡೇ ಟೈಮ್ ಫ್ರೇಮ್ ಪ್ರಕಾರ ಇದನ್ನೇನು ನಾವು ನೋಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮಗೆ 1 ಅವರಲ್ಲೇ ತೋರಿಸ್ತೀನಿ ನಾನು. ಲೈಕ್ ಮಾರ್ಕೆಟಲ್ಲಿ ಇವಾಗ ಎಕ್ಸಾಕ್ಟಾಗಿ ಏನಾಗ್ತಿದೆ, ಮಾರ್ಕೆಟು ಲಾಸ್ಟ್ ಸ್ವಿಂಗ್ ಇದ್ದಿದ್ದು ಯಾವುದು? ದಿಸ್ ವಾಸ್ ದ ಲಾಸ್ಟ್ ಸ್ವಿಂಗ್ ಇನ್ ದ ಮಾರ್ಕೆಟ್, ಮೇಜರ್ ಸ್ವಿಂಗು. ಇದನ್ನು ಮಾರ್ಕೆಟ್ ಹಿಟ್ ಮಾಡಿದರೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಒಂದು ಬುಲ್ಲಿಶ್ ಸೈಡ್ ಹೋಗುತ್ತೆ ಅಂತ. ಸೊ ನಿನ್ನೆ ಬುಲ್ಲಿಶ್ನೆಸ್ ಬಂದಿರೋದು ಅದನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದೆ ಮಾರ್ಕೆಟು. ಸೊ ಇವತ್ತು ಮಾರ್ಕೆಟ್ ಅಗೇನ್ ಹಿಟ್ಟಿಂಗ್ ಸೆಕೆಂಡ್ ರೆಸಿಸ್ಟೆನ್ಸ್. ಇಲ್ಲಿ ಸ್ವಿಂಗ್ ಟ್ರೇಡಿಂಗ್ ರೆಸಿಸ್ಟೆನ್ಸ್ ಏನಿದೆಯಲ್ಲ, ದಿಸ್ ಈಸ್ ಅ ಸೆಕೆಂಡ್ ಟ್ರೇಡಿಂಗ್ ರೆಸಿಸ್ಟೆನ್ಸ್. ಸೊ ಮಾರ್ಕೆಟ್ ಇವಾಗೇನು, ಮಾರ್ಕೆಟ್ ಹ್ಯಾಸ್ ಟು ಗಿವ್ ಒನ್ ಪುಲ್ ಬ್ಯಾಕ್. ಓಕೆನಾ? ಒಂದು ಪುಲ್ ಬ್ಯಾಕ್ ಕೊಟ್ಟು ಮಾರ್ಕೆಟ್ ಅಪ್ ಸೈಡ್ ಬಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ವಿಲ್ ಗೋ ಅಪ್ ಸೈಡ್ ಅಂತ. ಓಕೆನಾ? ಸೊ ಆಲ್ರೆಡಿ ಫಸ್ಟ್ ಸ್ವಿಂಗ್ನ ಬ್ರೇಕ್ಔಟ್ ಮಾಡಿದೆ, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್ ಸೆಲ್ಲರ್ ಝೋನಲ್ಲೇ ಇದೆ ಮಾರ್ಕೆಟು. ನಿಮಗೆ ಸ್ಟಿಲ್ ಸೆಲ್ಲರ್ ಝೋನಲ್ಲೇ ಇದೆ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಸ್ಮಾಲ್ ಟೈಮ್ ಫ್ರೇಮ್ ಮಾಡಿಕೊಂಡ್ರೆ, ಓಕೆ, ನೀವು ಸ್ಮಾಲ್ ಟೈಮ್ ಫ್ರೇಮ್ ಮಾಡಿಕೊಂಡ್ರೆ ಮಾರ್ಕೆಟ್ ಏನಿದೆ, ಮಾರ್ಕೆಟಲ್ಲಿ ಲೈಕ್ ಕಂಪ್ಲೀಟ್ ಅಪ್ ಸೈಡ್ ಆ್ಯಂಡ್ ಡೌನ್ ಸೈಡು. ಮಾರ್ಕೆಟ್ ಇಲ್ಲಿಂದ ಸ್ಮಾಲ್ ಡೌನ್ ಸೈಡು, ಪುಲ್ ಬ್ಯಾಕು, ಅಗೇನ್ ಡೌನ್ ಸೈಡು. ಸೊ ದಿಸ್ ಈಸ್ ದ ಪುಲ್ ಬ್ಯಾಕ್ ಲೆವೆಲು. ಸೊ ನಿಮಗೆ ಸ್ವಿಂಗ್ ಟ್ರೇಡಿಂಗಲ್ಲಿ ದಿಸ್ ಈಸ್ ಕೈಂಡ್ ಆಫ್ ಎ ಪುಲ್ ಬ್ಯಾಕ್ಸ್ ಲೆವೆಲ್ಸು. ಸೊ ಇಲ್ಲಿಂದ ಮಾರ್ಕೆಟ್ ಅಗೇನ್ ಕೆಳಗಡೆಗೆ ಏನಾದರೂ ತಪ್ಪಿ ಬಂದರೆ ಈ ಲೆವೆಲ್ ನೆಕ್ ಲೈನ್ ಅಗೇನ್ 22,000ನ ಬ್ರೇಕ್ ಡೌನ್ ಮಾಡಿದರೆ ಡೆಫಿನೆಟಾಗಿ ಮಾರ್ಕೆಟ್ ವಿಲ್ ಗೋ ಒನ್ ಮೋರ್ ಸೆಲ್ಲಿಂಗ್ ಶಾರ್ಟ್. ಓಕೆನಾ? ಬಟ್ ಇವಾಗ ಮಾರ್ಕೆಟಲ್ಲಿ ಮೇಜರಾಗಿ ಬೇಕಿರೋದೇನು, ಮಾರ್ಕೆಟ್ ಎಕ್ಸಾಕ್ಟಾಗಿ ಲೈಕ್ ಈ ಲೆವೆಲ್ನ ಬ್ರೇಕ್ಔಟ್ ಮಾಡಿದೆಯಲ್ಲ, ಮಾರ್ಕೆಟ್ ನೀಡ್ ಟು ಸಸ್ಟೈನ್ 1 ಆರ್ 2 ಡೇಸ್ ಇಲ್ಲಿ ಹೋಲ್ಡ್ ಮಾಡಿದರೆ ಅಗೇನ್ ಮಾರ್ಕೆಟ್ ಕ್ಯಾನ್ ಗಿವ್ ಒನ್ ಬ್ರೇಕ್ಔಟ್. ಸೊ ಓಕೆ, ಇವತ್ತಿನ ಹೈ ಯಾವುದು ಮಾರ್ಕೆಟ್ ಕ್ರಿಯೇಟ್ ಮಾಡುತ್ತೆ ನೋಡಿ, ದಟ್ ಹೈ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಫಾರ್ ಬುಲಿಶ್ ನೇಚರ್. ಸಪೋಸ್ ಸ್ಟ್ರಾಂಗ್ ಬುಲಿಶ್ನೆಸ್ ಇದ್ದರೆ ಮಾರ್ಕೆಟ್ ಇಷ್ಟದೇ ಮೇಲೆ ಹೋಗ್ಬೇಕಿತ್ತಲ್ವ, ಹೋಗಿಲ್ಲ. ಸೊ ಇದು ಪ್ರಾಪರ್ ಪ್ರೈಸ್ ಆ್ಯಕ್ಷನ್ ಮಾಡ್ತಾ ಇದೆ ಮಾರ್ಕೆಟಲ್ಲಿ, ಪ್ರಾಪರ್ ಪ್ರೈಸ್ ಆ್ಯಕ್ಷನ್ ಕೂಡ ಆಗ್ತಾ ಇದೆ. ಸೊ ನೀವು ಕಲೀರಿ, ಪ್ರಾಪರ್ ಪ್ರೈಸ್ ಆ್ಯಕ್ಷನ್ಸ್ಗಳನ್ನ ಕಲಿತ್ರೆ ಈಸಿ ಆಗುತ್ತೆ.
ನೀವು ಲೈಕು ಯಾವುದೇ ಸಿಸ್ಟಮ್ ಇರ್ಬೋದು, ನಿಮಗೆ ಯಾವುದೇ ಥರದ್ದು ಲೈಕು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇರ್ಬೋದು. ಈಗ ನಿಮಗೆ ಲೈಕು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹೇಗೆ ವರ್ಕ್ ಆಗುತ್ತೆ? ಸಪೋರ್ಟ್ ರೆಸಿಸ್ಟೆನ್ಸ್ ಅಂದರೆ ನಾವು ಒಂದು ಲೈನ್ಸ್ಗಳನ್ನ ಮ್ಯಾನ್ಯುವಲಿ ಇಲ್ಲ ನಿಮ್ದು ಯಾವುದೋ ಒಂದು ಇಂಡಿಕೇಟ್ರಲ್ಲಿ ಡ್ರಾ ಮಾಡಿಟ್ಟಿರ್ತೀರ. ಮಾರ್ಕೆಟ್ ಅಲ್ಲಿ ಬಂದು ಹಿಟ್ ಮಾಡಿದ್ರೆ ಲೈಕು 1 ಟೈಮ್, 2nd ಟೈಮ್, 3rd ಟೈಮ್ ಹಿಟ್ ಮಾಡಿ ಬ್ರೇಕ್ಔಟ್ ಆಗುತ್ತೆ ಅನ್ನೋ ಥರ. ಬಟ್ ನಾನಿಲ್ಲಿ ಯೂಸ್ ಮಾಡೋದು ಟ್ರೆಂಡ್ ಬೇಸಿಸ್ ಟ್ರೇಡ್. ಓಕೆನಾ? ಟ್ರೆಂಡ್ ಬೇಸಿಸ್ ಟ್ರೇಡ್ನ ತುಂಬ ಸಿಂಪಲಾಗಿ ಯೂಸ್ ಮಾಡ್ತೀನಿ. ನಿನ್ನೆ ನಾನು ಎಲ್ಲಿ ದುಡ್ಡು ಮಾಡಿಕೊಂಡೆ? ನಿನ್ನೆ ವೆರಿ ಸಿಂಪಲ್ ಟ್ರೇಡ್ ನಾನು ಎತ್ಕೊಂಡಿದ್ದು ಮಾರ್ಕೆಟಲ್ಲಿ. ವೆನ್ ಮಾರ್ಕೆಟ್ ಎಕ್ಸಾಕ್ಟಾಗಿ ನನಗೆ ಈ ಹೈಯಿಂದ ಮೇಲೆ ಓಪನ್ ಆಗಿತ್ತು. ಓಕೆನಾ? ಸೊ ಈ ಹೈಯಿಂದ ಮೇಲೆ ಓಪನ್ ಆದಾಗ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಒಂದು ಶಾರ್ಪ್ ಡೌನ್ ಸೈಡ್ ಬರಲೇಬೇಕು. ಬಟ್ ನಿನ್ನೆ ಏನಾಗಿತ್ತು, ಇಲ್ಲಿ ನನಗೊಂದು ಸಪೋರ್ಟ್ ಇತ್ತು ನಮ್ಮದು 23%. ಇಶ್ಯೂ ಏನಂದರೆ ಲೈಕ್ ನನಗೆ ಇಲ್ಲಿ ಎಕ್ಸಾಕ್ಟಾಗಿ ಮಾರ್ಕೆಟು ಫಸ್ಟ್ ಕ್ಯಾಂಡಲಲ್ಲೇ ಬಂದಿದೆ. ಐ ಆಮ್ ಎಕ್ಸ್ಪೆಕ್ಟೆಡ್ ಒನ್ ಮೋರ್ ಡೌನ್ ಸೈಡು. ಸೊ ಬರಲಿಲ್ಲ ಮಾರ್ಕೆಟ್, ಒನ್ ಮೋರ್ ಡೌನ್ ಸೈಡು. ದೆನ್ ಒನ್ಸ್ ಇಟ್ ಈಸ್ ಬ್ರೇಕ್ಔಟ್ ಡನ್, ಐ ವೆಂಟ್ ಅಟ್ ಟ್ರೇಡ್, ಮೇಡ್ ಇಟ್ ಈಸಿ ಟ್ರೇಡು. ಸೊ ನೆನ್ನೆ ಸ್ಟೂಡೆಂಟ್ಸ್ಗಳು ಇಲ್ಲೂ ಕೂಡ ಟ್ರೇಡ್ ಮಾಡಿದ್ದೀರಾ. ಐ ಆಮ್ ಹ್ಯಾಪಿ ದಟ್ ಮಾರ್ಕೆಟಲ್ಲಿ ಪುಲ್ ಬ್ಯಾಕ್ ಬಂದಮೇಲೆ ಕೂಡ ಟ್ರೇಡ್ ಮಾಡಿದ್ದೀರಾ. ಓಕೆ, ಹ್ಯಾಪಿ. ನೀವು ಯಾವ ಪುಲ್ ಬ್ಯಾಕಲ್ಲಾರು ಟ್ರೇಡ್ ಮಾಡಿ, ಅಪ್ ಸೈಡ್ ಡೌನ್ ಸೈಡ್ ನಿಮ್ಮ ಕಂಫರ್ಟಬಿಲಿಟಿ ಯಾವ ಸೈಡಿಗೆ ಟ್ರೇಡ್ ಸಿಗುತ್ತೆ ಆ ಸೈಡಿಗೆ ನೀವು ಟ್ರೇಡ್ ಮಾಡಿದ್ದೀರಾ. ಐ ಆಮ್ ಹ್ಯಾಪಿ ವಿತ್ ಇಟ್. ಸೊ ಇವತ್ತಿಂದಂತೂ ವೆರಿ ಈಸಿ ಟ್ರೇಡು. ಲೈಕ್ ಇಷ್ಟು ದಿನದಲ್ಲಿ ಮಾರ್ಕೆಟಲ್ಲಿ ನಾನು ನೋಡ್ದಂಗೆ ಈಗ ಒಂದು ವಾರದಿಂದ ಇದೊಂದು ಈಸಿ ಟ್ರೇಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಮಾರ್ಕೆಟಲ್ಲೇ ಒಂದು ಅಚ್ಚ ಕಾಸ ಅಪ್ ಮೂವ್ ಆಗಿದೆ, ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬಂದಿದೆ. ಸೊ ಸ್ಕೇರಿನೆಸ್ ಏನಿದೆ ಗೊತ್ತಾ, ಮಾರ್ಕೆಟು ಪ್ರಾಫಿಟ್ ಬುಕ್ಕಿಂಗ್ ಬರೋದಲ್ಲಿ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬಿಟ್ಟಿದ್ರೆ ಕನ್ಫ್ಯೂಷನ್ ಜಾಸ್ತಿ ಇತ್ತು ಮಾರ್ಕೆಟಲ್ಲಿ. ಏನು ಮಾಡುತ್ತಪ್ಪ ಮಾರ್ಕೆಟು, ಎಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಕೊಡುತ್ತೆ ಗೊತ್ತಿಲ್ಲಲ್ಲ ಅಂತ. ಸೊ ಆಗೇನು ಮಾರ್ಕೆಟ್ ಪ್ರಾಫಿಟ್ ಬುಕ್ಕಿಂಗ್ ಬಂದು ಆಗೇನು ಮಾರ್ಕೆಟ್ ಈ ಥರ ಡೈರೆಕ್ಷನ್ ಎತ್ಕೊಳ್ಬೇಕಿತ್ತು. ಸೊ ಬಟ್ ಇವತ್ತೇನು ಮಾಡಿದೆ, ಮಾರ್ಕೆಟು ಫಸ್ಟೇ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಸೊ ಫಸ್ಟೇ ಪ್ರಾಫಿಟ್ ಬುಕ್ಕಿಂಗ್ ಬಂದಾಗ ಸೊ ದಿಸ್ ಈಸ್ ಲೈಕ್ ಕನ್ಸಿಡರಿಂಗ್ ವೇ ಲೋ ಟು ಹೈ, ಹೈ ಟು ಲೋ, ಮತ್ತು ಹೈ ಟು ಹೈ, ಅಗೇನ್ ಹೈ ಟು ಲೋ, ಅಗೇನ್ ಲೋ ಟು ಹೈ. ಸೊ ದಿಸ್ ಈಸ್ ಕೈಂಡ್ ಆಫ್ ಪ್ಯಾಟ್ರನ್ ಮಾರ್ಕೆಟ್ ಈಸ್ ಮೇಕಿಂಗ್ ನಾವು. ಓಕೆನಾ? ಸೊ ಆ ಪ್ಯಾಟ್ರನ್ಸೇ ಆಗುತ್ತಾ ಇಲ್ವಾ ನಮಗೆ ಗೊತ್ತಿಲ್ಲ ಅದು. ಸೊ ಮಾರ್ಕೆಟಲ್ಲಿ ಇವಾಗ ಏನಕ್ಕೆ ಈ ಶಾರ್ಪ್ ಸೆಲ್ಲಿಂಗ್ ಬರ್ತಾ ಇದೆ, ಸ್ಟಿಲ್ ಮಾರ್ಕೆಟ್ ಈಸ್ ಇನ್ ಹಿಟ್ಟಿಂಗ್ ಸೆಲ್ಲರ್ ಝೋನ್ಸಲ್ಲಿದೆ. ಸೊ ಹಾಗಾಗಿನೇ ಬರ್ತಾ ಇದೆ. ಮಾರ್ಕೆಟ್ ಇಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಬರುತ್ತಾ? ಐ ಡೋಂಟ್ ಥಿಂಕ್ ಸೊ ಮಾರ್ಕೆಟಲ್ಲಿ ಶಾರ್ಪ್ ಸೆಲ್ಲಿಂಗ್ ಬರುತ್ತೆ ಅಂತ. ಮಾರ್ಕೆಟ್ ವಿಲ್ ಬಿ ಸೈಡ್ ವೈಸ್, ಇಲ್ಲಿಂದ ಕೆಳಗಡೆ ಬರ್ಬೋದು, ಸ್ವಲ್ಪ ಹೊತ್ತು ವಾಲಟೈಲ್ ಆಗ್ಬೋದು, ಅಷ್ಟಂತೂ ಆಗ್ಬೋದು. ಅದಕ್ಕಿಂತ ಎಕ್ಸ್ಟ್ರಾ ಇನ್ನೇನು ಆಗೋದಿಲ್ಲ ಮಾರ್ಕೆಟಲ್ಲಿ ಅಲ್ವಾ? ಸೊ ಬ್ಯಾಂಕ್ ನಿಫ್ಟಿ, ವಾಟ್ ಹ್ಯಾಪಂಡ್ ಇನ್ ಬ್ಯಾಂಕ್ ನಿಫ್ಟಿ, ಲೆಟ್ ಸಿ. ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ಕಂಪ್ಲೀಟಾಗಿ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟ್ರಕ್ಚರು. ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಲೈಕ್ ನಿನ್ನೆ ಒಂದು ಉತ್ತಮವಾದ ಮೂವ್. ಬೆಳಗ್ಗೆನೂ ಬ್ಯಾಂಕ್ ನಿಫ್ಟಿ ಫ್ಲಾಟಿಶ್ ಓಪನ್ ಆಗಿ ಇಟ್ ವೆಂಟ್ ಟು 400 to 600. ಸೊ ಉತ್ತಮವಾದ ಪ್ರಾಫಿಟ್ ಸಿಕ್ಕಿರುತ್ತಲ್ಲ. ಸೊ ಅವ್ರುಗಳಿಗೆ ಇಮಿಡಿಯೇಟಾಗಿ ಪ್ರಾಫಿಟ್ ಬುಕ್ ಮಾಡಿದರು. ವೆಯ್ಟ್ ಫಾರ್ ಇಟ್ ಪ್ರೈಸ್ ಆ್ಯಕ್ಷನ್. ಬ್ಯಾಂಕ್ ನಿಫ್ಟಿ ಪ್ರೈಸ್ ಆ್ಯಕ್ಷನ್ ಮೇಲೆ ಮತ್ತೆ ಮೇಲೋಯ್ತು. 651 700 ತನಕ ಹೋಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಉತ್ತಮವಾದ ಮೂವ್ ಆಗ್ತಿದೆ. ಬಟ್ ನಿಫ್ಟಿಯಲ್ಲಿ ಆ ಮಟ್ಟದ ಮೂವ್ ನಾನು ನೋಡ್ತಾ ಇಲ್ಲ ಇಲ್ಲಿ. ನಿಫ್ಟಿ ಆ ಮಟ್ಟದ ಮೂವ್ ಕೂಡ ಕೊಟ್ಟಿಲ್ಲ ಇಲ್ಲಿ. ನನಗೆ ನೋಡೋಂಗೂ ಕೂಡ ನಿಫ್ಟಿಯಲ್ಲಿ ಅಷ್ಟು ಮೂವ್ಮೆಂಟ್ ಕಾಣಿಸ್ತಿಲ್ಲ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ. ನಿಫ್ಟಿ ಗೋಯಿಂಗ್ ಟು ಬಿ ಸೈಡ್ ವೇಸ್ ಟುಡೆ. ಸೊ ಬಿ ಕೇರ್ಫುಲ್. ಮಾರ್ಕೆಟ್ ಸೈಡ್ ವೇಸಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಆದಷ್ಟು ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ. ಬಿಕಾಸ್ ಇವತ್ತು ಸೈಡ್ ವೇಸ್ ಆಗೋ ಥರನೇ ಇತ್ತು ಮಾರ್ಕೆಟು, ಹಾಗಾಗಿ ಸೈಡ್ ವೇಸ್ ಕೂಡ ಆಗಿದೆ ಅಲ್ವಾ? ಓಕೆ, ಯಾರು ಕಲಿಬೇಕು ಅನ್ನೋರು ನಂದು 21st ಮಾರ್ಚ್ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಕಲಿಯೋ ಕಡೆ ಫೋಕಸ್ ಮಾಡಿ, ಆಲ್ವೇಸ್ ಈಸಿ ಆಗುತ್ತೆ. ನನಗೂ ಕೂಡ ಫಿಬೊನಾಚಿ ವಿತ್ ಪ್ರೈಸ್ ಆ್ಯಕ್ಷನ್ ಇಟ್ ವರ್ಕಿಂಗ್ ವೆರಿ ವೆಲ್. ಸೊ ಐ ಆಮ್ ಯೂಸಿಂಗ್ ಇಟ್ ಸಿಂಪಲ್ ವೇಯಲ್ಲಿ ಯೂಸ್ ಮಾಡ್ಕೊಳ್ತೀನಿ. ನಂದು ಲೆವೆಲ್ಸ್ಗಳಿಗೆ ಬರೋವರೆಗೂ ವೆಯ್ಟ್ ಮಾಡ್ತಿರ್ತೀನಿ. ಆ ಲೆವೆಲ್ಸ್ ಬಂದಮೇಲೆ ಟ್ರೇಡ್ ಮಾಡ್ತಿರ್ತೀನಿ. ದಟ್ ಈಸ್ ನೀವು ಕೂಡ ಟ್ರೇಡ್ ಮಾಡಿದ್ರಾಯ್ತು. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.